ಎಲಿಫೆಂಟ್ ಜೋಕ್ಸ್ ಇನ್ ಕನ್ನಡ ವರ್ಡ್ ಪ್ಲೇ ಅಂಡ್ ಪನ್ಸ್. ಆನೆಗಳು ಪರಸ್ಪರ ಹೇಗೆ ಮಾತನಾಡುತ್ತವೆ? ಎಲಿಫೋನ್ ಮೂಲಕ. ಸೂರ್ಯ ಮುಳುಗಿದ ನಂತರ ಆನೆಗಳು ಏನು ಮಾಡುತ್ತವೆ? ಎಲಿವೇಶನ್ ನೋಡುತ್ತವೆ. ನಿಲ್ಲದೆ ನಗುವ ಆನೆಯನ್ನು ಏನೆಂದು ಕರೆಯುತ್ತಾರೆ? ಎಲಿಫೆಂಟ್. ಆನೆಗೆ ಬೇರೆಲ್ಲ ಫಾಂಟ್ಗಳಿಗಿಂತ ಹೆಚ್ಚು ಇಷ್ಟವಾಗುವ ಫಾಂಟ್ ಯಾವುದು? ಎಲಿಫೆಂಟ್. ಮರಿ ಆನೆ ತುಂಟಾಟ ಮಾಡಿದಾಗ ಅಮ್ಮ ಆನೆ ಅದಕ್ಕೆ ಏನೆಂದು ಗೊಣಗಿತು? ಟಸ್ಕ್. ಟಸ್ಕ್. ಎಲಿಫೆಂಟ್ ಜೋಕ್ಸ್ ಇನ್ ಕನ್ನಡ ಸೈಜ್ ಅಂಡ್ ಫೈಸಿಕಲ್ ಟ್ರೈಟ್ಸ್. ಆನೆಯಷ್ಟೇ ದೊಡ್ಡದಾದ ಆದರೆ ತೂಕವಿಲ್ಲದ ವಸ್ತು ಯಾವುದು? ಆನೆಯ ನೆರಳು ಶೇಡೌ. ನಿಮ್ಮ ಹಾಸಿಗೆಯ ಕೆಳಗೆ ಆನೆ ಇದೆಯೆಂದು ನಿಮಗೆ ಹೇಗೆ ಗೊತ್ತಾಗುತ್ತದೆ? ಏಕೆಂದರೆ ನಿಮ್ಮ ಮೂಗು ಸೀಲಿಂಗ್ ಮುಟ್ಟುತ್ತಿರುತ್ತದೆ. ಆನೆ ತನ್ನ ಕಿವಿಯನ್ನು ಏಕೆ ಬಡಿಯುತ್ತದೆ? ಏಕೆಂದರೆ ಅದು ಅದರ ದೊಡ್ಡ ಫ್ಯಾನ್ ಆಗಿದೆ. ಆನೆಗಳಿಗೆ ಸೊಂಡಿಲು ಯಾಕೆ ಇರುತ್ತದೆ? ಏಕೆಂದರೆ ಅವು ಇಲಿಯನ್ನು ನೋಡಿದಾಗ ಅಡಗಿಕೊಳ್ಳಲು ಒಂದು ಸ್ಥಳ ಬೇಕಾಗಿರುತ್ತದೆ. ಆನೆಗಳು ಎಂದಿಗೂ ಏಕೆ ಮರೆಯುವುದಿಲ್ಲ? ಏಕೆಂದರೆ ಅವುಗಳ ನೆನಪುಗಳು ಅವುಗಳ ಸೊಂಡಿಲಿನಷ್ಟೇ ದೊಡ್ಡದಾಗಿರುತ್ತವೆ. ಎಲಿಫೆಂಟ್ ಜೋಕ್ಸ್ ಇನ್ ಕನ್ನಡ ಅಂಡ್ ಎಲಿಫೆಂಟ್ ಇಂಟರಾಕ್ಷನ್ಸ್. ಒಂದು ಇರುವೆ ಆನೆಯ ಹತ್ತಿರ ಹೋಗಿ ಯಾವ ಆಟ ಆಡಲು ಇಷ್ಟಪಡುತ್ತೀರಾ ಎಂದು ಕೇಳಿತು. ಆನೆ ಸ್ಕ್ವಾಷ್ ಎಂದು ಉತ್ತರಿಸಿತು. ಬೇಟೆಗಾರರಿಂದ ಓಡಿಹೋಗುತ್ತಿದ್ದ ಆನೆಯೊಂದು ತನ್ನ ಇರುವೆ ಸ್ನೇಹಿತನನ್ನು ಭೇಟಿಯಾಯಿತು. ಹತಾಶೆಯಿಂದ ಅದು ತಾನು ಏನು ಮಾಡಬೇಕು ಎಂದು ಕೇಳಿತು. ಇರುವೆ ಚಿಂತಿಸಬೇಡ ಸ್ನೇಹಿತ, ನನ್ನ ಹಿಂದೆ ಅಡಗಿಕೋ ಎಂದು ಉತ್ತರಿಸಿತು. ಬಹಳಷ್ಟು ಇರುವೆಗಳು ಒಂದು ಕೊಳದಲ್ಲಿ ಈಜುತ್ತಿದ್ದವು. ಇದ್ದಕ್ಕಿದ್ದಂತೆ ಒಂದು ಆನೆ ನೀರಿಗೆ ಧುಮುಕಿತು. ಗದ್ದಲ ಉಂಟಾಯಿತು. ಒಂದು ಇರುವೆ ಆನೆಯ ಬೆನ್ನ ಮೇಲೆ ಇರುವುದನ್ನು ಕಂಡು ಅದರ ಗೆಳತಿ ಆ ಮೂರ್ಖನನ್ನು ಮುಳುಗಿಸು ಎಂದು ಕಿರುಚಿದಳು. ಒಂದು ದಿನ ಒಂದು ಇರುವೆ ಮತ್ತು ಅದರ ಆನೆ ಸ್ನೇಹಿತ ಸ್ಕೂಟರ್ನಲ್ಲಿ ಹೋಗುತ್ತಿದ್ದರು. ಅವರ ಅಪಘಾತವಾಯಿತು ಮತ್ತು ಇರುವೆ ಮಾತ್ರ ಬದುಕುಳಿಯಿತು. ಯಾಕೆ ಗೊತ್ತಾ? ಇರುವೆ ಹೆಲ್ಮೆಟ್ ಧರಿಸಿತ್ತು. ಒಮ್ಮೆ ಒಂದು ಇರುವೆ ಮತ್ತು ಅದರ ಆನೆ ಸ್ನೇಹಿತ ಹತ್ತಿರದ ಈಜುಕೊಳಕ್ಕೆ ಈಜಲು ಹೋಗಲು ನಿರ್ಧರಿಸಿದರು. ಇರುವೆ ಈಜುವಾಗ ಆನೆ ಹೊರಗೆ ಕುಳಿತುಕೊಂಡಿತು ಮತ್ತು ಆನೆ ಈಜುವಾಗ ಇರುವೆ ಹೊರಗೆ ಕುಳಿತುಕೊಂಡಿತು. ಯಾಕೆ? ಏಕೆಂದರೆ ಅವರಿಗೆ ಒಂದೇ ಈಜುಡುಗೆ ಇತ್ತು. ಎಲಿಫೆಂಟ್ ಜೋಕ್ಸ್ ಇನ್ ಕನ್ನಡ ಸೋಷಿಯಲ್ ರಿಲೇಷನಲ್ ಹ್ಯೂಮರ್. ಒಂದು ಆನೆಗೆ ಇರುವೆ ಮೇಲೆ ಪ್ರೀತಿಯಾಯಿತು. ಅದರ ತಂದೆ ತಾಯಿಗಳು ಇರುವೆಯ ತಂದೆ ತಾಯಿಗಳ ಬಳಿ ಪ್ರಸ್ತಾಪವನ್ನು ತೆಗೆದುಕೊಂಡು ಹೋದರು. ಆದರೆ ಅವರು ತಕ್ಷಣವೇ ಅದನ್ನು ತಿರಸ್ಕರಿಸಿದರು. ಯಾಕೆ ಎಂದು ಕೇಳಿದಾಗ ಅವರು ಹೇಳಿದರು, ಹುಡುಗನ ಹಲ್ಲುಗಳು ಹೊರಗಿವೆ. ಒಮ್ಮೆ ಒಂದು ಆನೆಯು ಒಂದು ಇರುವೆಯ ಬಳಿ ತನ್ನ ನಿಜವಾದ ಪ್ರೀತಿಯನ್ನು ವ್ಯಕ್ತಪಡಿಸಿತು. ಇರುವೆ ಬೇಸರದಿಂದ, ನಾನು ನಿಮಗೆ ಇದನ್ನು ಎಷ್ಟು ಬಾರಿ ಹೇಳಬೇಕು? ನನ್ನ ಸಮುದಾಯವು ಇಂಟರ್ಸೈಸ್ ಮ್ಯಾರೇಜ್ ಅಂತರಗಾತ್ರದ ವಿವಾಹಗಳನ್ನು ನಂಬುವುದಿಲ್ಲ ಎಂದು ಉತ್ತರಿಸಿತು. ಒಮ್ಮೆ ಒಂದು ಬೆಕ್ಕು ಒಂದು ಇರುವೆಯನ್ನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿತು. ಅದು, ಓ ನಿಮಗೆ ಗೊತ್ತಲ್ಲ, ನನ್ನ ಪಾಪ ಆನೆ ಸ್ನೇಹಿತನಿಗೆ ಒಂದು ಭೀಕರ ಅಪಘಾತವಾಗಿದೆ. ನಮ್ಮ ರಕ್ತದ ಗುಂಪು ಒಂದೇ ಇರುವುದರಿಂದ ಆಸ್ಪತ್ರೆಗೆ ಹೋಗಿ ರಕ್ತದಾನ ಮಾಡೋಣ ಎಂದುಕೊಂಡೆ ಎಂದು ಉತ್ತರಿಸಿತು. ಒಮ್ಮೆ ಒಂದು ಹೆಣ್ಣು ಇರುವೆ ತನ್ನ ಗಂಡು ಆನೆ ಸ್ನೇಹಿತನಿಗೆ ಏನೋ ಹೇಳಿತು. ತಕ್ಷಣವೇ ಆನೆ ಮೂರ್ಛೆ ಹೋಯಿತು. ಇರುವೆ ಆನೆಗೆ ಏನು ಹೇಳಿತ್ತು? ನಾನು ನಿನ್ನ ಮಗುವಿನ ತಾಯಿಯಾಗಲಿದ್ದೇನೆ. ಪಾರ್ಟಿಯಲ್ಲಿ ಆನೆಯು ಇರುವೆಗೆ ಏನು ಹೇಳಿತು? ನೀನು ನಿಜವಾಗಿಯೂ ಸಣ್ಣ ಸಮಾರಂಭಕ್ಕೆ ಜೀವ ತುಂಬುವ ಕಲೆ ತಿಳಿದಿದ್ದೀಯಾ? ಎಲಿಫೆಂಟ್ ಜೋಕ್ಸ್ ಇನ್ ಕನ್ನಡ ಎವ್ರಿಡೇ ಸಿನಾರಿಯೋಸ್ ಅಂಡ್ ಅಬ್ಸರ್ಡಿಟಿ. ಆನೆಗಳು ಕಂಪ್ಯೂಟರ್ ಬಳಸುವುದಿಲ್ಲ. ಯಾಕೆಂದರೆ ಅವು ಮೌಸ್ಗೆ ಹೆದರುತ್ತವೆ. ಆನೆ ಮರಿ ತನ್ನ ಹುಟ್ಟುಹಬ್ಬಕ್ಕೆ ಏನನ್ನ ಕೇಳಿತು? ಉಡುಗೊರೆಗಳಿಂದ ತುಂಬಿದ ಸೊಂಡಿಲು. ಆನೆಯೊಂದು ನಿಮ್ಮ ಸೋಫಾ ಮೇಲೆ ಕುಳಿತರೆ ಏನಾಗುತ್ತದೆ? ನೀವು ಹೊಸ ಸೋಫಾವನ್ನು ಕೊಳ್ಳಬೇಕಾಗುತ್ತದೆ. ಯಾವಾಗಲೂ ಕೆಳಗೆ ಹೋಗುವ ಆದರೆ ಎಂದಿಗೂ ಮೇಲೆ ಬರದ ವಸ್ತು ಯಾವುದು? ಲಿಫ್ಟ್ನಲ್ಲಿರುವ ಆನೆ. ಆನೆಗಳು ಯಾವಾಗಲೂ ಹಾನಿಗೊಳಗಾದಂತೆ ಬ್ರೋಕೆನ್ ಯಾಕೆ ಕಾಣುತ್ತವೆ? ಯಾಕೆಂದರೆ ಅವು ಕೇವಲ ಕಡಲೆಕಾಯಿಗಳಿಗಾಗಿ ದುಡಿಯುತ್ತವೆ.